ಬಂಧುಗಳು ನಮಸ್ಕಾರ. ನಾನು ಶಿವಾನಂದ ಹೆಡಳಿ KRS ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾತಾಡೋದು. ಇವತ್ತು ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಇದ್ದೀನಿ. ಒಂದು ವಿಚಾರವನ್ನು ಒಂದು ಮನವಿಯನ್ನು ಕೊಟ್ಟು ಮಾಡಿ ಏನು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗೆ ಇವತ್ತು ದೂರನ್ನು ಸಲ್ಲಿಸಿದ್ದೀವಿ. ಯಾಕಂದರೆ ನಮ್ಮ KRS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತ ಹಮೀದ್ ಇನಾಮದಾರ್ ಅವರ ಮೇಲೆ ಏನು ಸುಳ್ಳು ದೂರನ್ನು ದಾಖಲಿಸಿ ಏನು ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಶಿಕ್ಯಾಪ್ ಸಂಸ್ಥೆಯ ಮೇಲೆ ನಡೆತಕ್ಕಂಥ 800 ಕೋಟಿ ರೂಪಾಯಿ ಹಗರಣವನ್ನು 800ರಿಂದ 1000 ಕೋಟಿ ಅಲ್ಲಿ ಹಗರಣ ಆಗಿದೆ ತಂತಿಕೊಂಡು ಹೇಳಿ ಹತ್ತತ್ರ ಒಂದೂವರೆ ವರ್ಷದಿಂದ ಅವರು ಮಾಹಿತಿ ಹಕ್ಕಿನಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಸಂಸ್ಥೆಯಿಂದನೇ ಕಲೆಕ್ಟ್ ಮಾಡಿಕೊಂಡೆ ಮತ್ತು ತಮ್ಮ ಮೇಲೆ ಜೀವ ಭಯ ಇದೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಅವರು ಸಾಕಷ್ಟು ಮೇಲಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳಿಗೂ ಪತ್ರ ವ್ಯವಹಾರವನ್ನು ಮಾಡಿದರು. ಪತ್ರ ವ್ಯವಹಾರ ಮಾಡಿ ನನಗೆ ಜೀವ ಭಯ ಬೆದರಿಕೆ ಇದೆ ತಂದ್ರು ಸರಿಗೆ ಆ ಸಮಯದಲ್ಲಿ ಪೊಲೀಸ್ ಇಲಾಖೆ ಸೇರಿದಂತೆ ಏನಪ್ಪ ಅಂದ್ರೆ ಯಾವ ಜಿಲ್ಲಾಡಳಿತವೂ ಸತೆಗೆ ಯಾವುದೇ ರೀತಿ ದಾನಿಗಳು ದೇಣಿಗೆ ಕೊಟ್ಟಂಥ ಫೋನ್ ಅದು ಹೌದಾ. ನಮ್ಮ ವಿಜಯಪುರ ಜಿಲ್ಲಾ ಉಸ್ತುವಾರಿ ಆದಂಥ ವಿಜಯಕುಮಾರ್ UB ಅವರು ಅವರ ಅಮ್ಮ ಶ್ರೀಮತಿಯವರು ಏನಪ್ಪ ಅಂದ್ರೆ ತಾಯಿಯವರು ನನಗೆ ಇಲ್ಲ ನನ್ನ ಫೋನ್ ಇಲ್ಲ ಅಂದಾಗ ಅವರು ಮನೆಯವ್ರು ಏನಪ್ಪ ಅಂದ್ರೆ ಅವ್ವ ಏನಪ್ಪ ಅಂದ್ರೆ ಈ ಫೋನ್ ತಗೋಪ್ಪ ಅಂತ ಹೇಳಿ ಬರ್ತಾ ಇದೆಯಾ ನೆಟ್ಟ ಸರಿ. ಇದು ವಿಚಾರ ಏನಪ್ಪ ಅಂದರೆ ಈಗ ಹಮೀದ್ ಇನಾಮದವ್ರು ಏನಪ್ಪ ಅಂದ್ರೆ ನಮಗೆ ಡೇಟ್ ಮೇಲೆ ಡೇಟು ಸಿಗ್ತದೆ. 2 ದಿನ 3 ದಿನಕ್ಕೊಮ್ಮೆ ಡೇಟ್ ಸಿಗ್ತಾ ಇದೆ. ಹೀಗಾಗಿ ಇವತ್ತು ಏನು ಈಗ 3 ಗಂಟೆಗೆ ಏನಪ್ಪ ಅಂದ್ರೆ ಮಧ್ಯದಲ್ಲಿ ಗ್ಯಾಪ್ ಇರೋದ್ರಿಂದ ನಾನು ಬಂದೀನಿ. ಇವತ್ತು 3 ಗಂಟೆ ನಂತರದಲ್ಲಿ 190% ನನಗನ್ಸುಂಟ ಇವತ್ತು ಅವ್ರಿಗೆ ಬೇಲ್ ಆಗುವಂಥ ಚಾನ್ಸಸ್ ಇದೆ ಅದ. ಯಾಕಂದರೆ ಮಾನ್ಯ ನ್ಯಾಯಾಧೀಶರು ಏನಪ್ಪ ಅಂದ್ರೆ ಇಲ್ಲಿ ಕೆಲವೊಂದು ನಡೆದಂಥ ಕೆಲವೊಂದು ವಿಚಾರಗಳನ್ನೆಲ್ಲ ಅವರು ಕುಲಂಕುಷ ಪರಿಗಣಿಸಿ ಇವ್ರ ಮೇಲೆ ಯಾವೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಎಲ್ಲೆಲ್ಲ ಯಾವ ಥರಕ್ಕೆ ಏನಪ್ಪ ಅಂದ್ರೆ ಇವರು ಫೇಕ್ ಡಾಕ್ಯುಮೆಂಟ್ಸ್ ಹೇಗೆಲ್ಲ ರೆಡಿ ಮಾಡೋದಾಗಲಿ ಅಥವಾ ಯಾವ ಥರಕ್ಕೆ ಹೇಗೆ ಇವ್ರನ್ನ ಇಕ್ಕಟ್ಟಿಗೆ ಸಿಗಿಸ್ಬೇಕು ಸ್ಕ್ಯಾಬ್ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ನಾನು ನಾವು ಪ್ರಬಲವಾಗಿ ಇಲ್ಲಿ ವಾದವನ್ನು ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸಲಾಗಿದೆ. ಅವೆಲ್ಲಷ್ಟು ಕೋರ್ಟ್ ವಿಷಯಗಳಾಗ್ತಾವೆ, ಕೆಲವೊಂದಿಷ್ಟು ಹೇಳಬಾರ್ದು. ಹಾಗಾಗಿ ಏನಪ್ಪ ಅಂದ್ರೆ ನಾನು ಒಂದಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಇವತ್ತು ಅವರಿಗೆ ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ಬೇಲ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಅದಾವ ಆಗಲಿ ಅನ್ನುವಂಥ ವಿಚಾರ. ಅದರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಸ್ಕ್ಯಾಬ್ ಶಿಕ್ಷಣ ಸಂಸ್ಥೆಯವರು ಕಳೆದ 10 ವರ್ಷದಿಂದ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥ ಸಂಸ್ಥೆಯಲ್ಲಿ ಇದ್ದಂಥ ಬಹುತೇಕ ಎಲ್ಲರ ಜೊತೆಯಲ್ಲಿ ನಾನು ಆ ನಂತರದಲ್ಲಿ ಇದು ಕೇಸ್ ನಡೆದ ಮೇಲೆ ಸಿಕ್ಯಾಪ್ ಸಂಸ್ಥೆಯಲ್ಲಿ ನಡೆದಂಥ 800ರಿಂದ 1000 ಕೋಟಿ ಹಗರಣ ಏನಿದೆ ಅದು ಸುಳ್ಳು ಸತ್ಯನೋ ಅಂತೇಳಿ ತನಿಖೆ ಮಾಡೋ ವಿಚಾರದಲ್ಲಿ ನಾನು ಕೆಲವೊಂದಿಷ್ಟು ಮಾಹಿತಿ ಕಲೆಕ್ಟ್ ಹಾಕ್ತಾ ಹೊಂಟಿದ್ದೆ. ಹೋಗೋ ಸಂದರ್ಭದಲ್ಲಿ ಬಹುತೇಕ ಜನ ಹೇಳಿದ್ದೇನಪ್ಪ ಅಂದ್ರೆ ಹೌದು ಅಲ್ಲಿ ಹಗರಣ ಇದೆ, ಸಾಕಷ್ಟು ಇದೆ ಅಂತೇಳಿ. ಅವ್ರ ತಂದೆಯವರು ಒಂದಿಷ್ಟು ಮೌಲ್ಯಯುತವಾಗಿ ಜೀವನ ಮಾಡಿದಂಥವ್ರು ಅವ್ರ ನಂತರ ಅವ್ರ ಮಗ ಏನೋ ಅದನ್ನು ನಡ್ಸ್ಕೊಂಡು ಹೋಗ್ತಾರೆ ಅನ್ನೋಂಥ ವಿಚಾರ ನಾನು ಕೇಳಿದೆ. ಅವರು ಒಂದಿಷ್ಟು ಬೇರೆ ದಾನ ರೂಪದಲ್ಲಿ ಜಮೀನನ್ನು ತೊಗೊಂಡ್ರು ಅನ್ನುವಂಥದ್ದು ಕೆಲವೊಂದು ಬೇರೆ ರೂಪದಲ್ಲಿ ಅವರು ಒಂದಿಷ್ಟು ಏನು ಲ್ಯಾಂಡನ್ನು ಬಿಸ್ನೆಸ್ ಮಾಡೋದು ಏನೋ ಇದೆ ಅವ್ರ ವೈಯಕ್ತಿಕ ಮಾಡಲಿ ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಏನಪ್ಪ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಕಲಿತಕ್ಕಂಥ ಬಡ್ರು ಮಕ್ಕಳೇ ಹೋಗ್ತಿರ್ತಾರೆ. ಹೌದಾ, ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಅನ್ನೋಂಥ ನಿಜ. ಆಮೇಲೆ ಎಡಿಟ್ ಏನಪ್ಪ 10 ವರ್ಷದಲ್ಲಿ ಅವರು ಯಾವುದೇ ಎಡಿಟ್ ಮಾಡಲಾರ್ದು ಏನಪ್ಪ ಅಂದ್ರೆ ಮುಂದೆ ಹಾಕ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ನನಗೆ ಗಾಬರಾಗಿದ್ದೀನಿ. ಅದು ಸತ್ಯನೋ ಸುಳ್ಳು ನನಗೆ ಗೊತ್ತಿಲ್ಲ. ಬಟ್ ನನಗೆ ಜನ ಹೇಳಿದ್ರು ನೀವು ಮಾಹಿತಿ ಹಾಕಿನಲ್ಲಿ ಇನ್ನೂ ಇಷ್ಟು ಮಾಹಿತಿ ಕಲೆಕ್ಟ್ ಹಾಕೊಳ್ರಿ, ಈ ವರ್ಷನೂ ಇಷ್ಟು ಮಾಹಿತಿ ತಗೊಂಡು ನೋಡ್ರಿ ನೀವು. ಸಿಕ್ಯಾಬ್ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯಂತ ಹೆಚ್ಚು ಏನಪ್ಪ ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದ್ದು ನಿಜ ಐತೆ ಅಂತೇಳಿ ಅಲ್ಲಿ ಕೆಲವೊಂದಿಷ್ಟು ಜನ ಏನು ಒಳಗಡೆ ಇದ್ದಂಥ ಜನ ನನಗೇನಪ್ಪ ಅಂದ್ರೆ ಒಂದಿಷ್ಟು ಏನಂತಾರಲ್ಲ ಅಲ್ಲಿ ಕೆಲಸ ಮಾಡಿದಂಥವ್ರು ಜೊತೆಗೆ ಅವರು ಒಡನಾಡಿದಂಥವ್ರು ಹೇಳಿದ್ರು ಈ ಥರಕ್ಕೆಲ್ಲ ಹೇಳಿದೆ. ನಾನಂದೆ ನಮ್ಮ ಹಮೀದ್ ಇನಾಮದಾರ್ ಮೇಲೆ ಇಷ್ಟೊಂದು ಯಾಕೆ ಇವರು ಏನಪ್ಪ ಹಲ್ಲು ತಿಂತಾಯಿದ್ರು ಮತ್ತು ಇಲ್ಲಿ ಏನು ಪ್ರಬಲ ರಾಜಕಾರಣಿಗಳ ಮುಂದೆ ನಮ್ಮ ಹಮೀದ್ ಇನಾಮದಾರ್ನ ಕರ್ಕೊಂಡು ಹೋಗಿದ್ರು ಅನ್ನೋಂಥ ವಿಚಾರ ನನಗೆ ಇದು ಬರೋಕ್ಕಿಂತ ಮುಂಚಿತವಾಗಿ ಏನಂತಲೇ ಹಮೀದ್ ಇನಾಮ್ ಶಿಕ್ಯಾಬ್ ಸಂಸ್ಥೆ ಮೇಲೆ ಇವರು ಅಲಿಗೇಷನ್ ಮಾಡಿದ್ಮೇಲೆ ಇವರಿಗೆ ನಮ್ಮ ಸಮಾಜದವರು ನಮ್ಮವ್ರ ಮೇಲೆ ಹಿಂಗೆ ಕೇಸ್ ಮಾಡತ್ತಾರಲ್ಲ ಅಂತೇಳಿ ಇವ್ರಿಗೆ ಒಂದಿಷ್ಟು ಮಾಡಿ ಸಮಾಜದ ಕೆಲವೊಂದು ಮುಖಂಡರು ಮತ್ತು ನಾಯಕರು ಏನು ದೊಡ್ಡ ಕಾಂಗ್ರೆಸ್ ಲೀಡರ್ಗಳು ಇದಾರಲ್ಲ ಅವ್ರ ಮುಂದೆ ಇವ್ರನ್ನ ಕರ್ಕೊಂಡು ಹೋಗಿ ಎಷ್ಟೋ ಕೊಡ್ತಾನೆ ತೊಗೊಂಡು ಸರ್ಕೊಂಡ್ಬಿಡ್ನೇನು ಅನ್ನುವಂಥ ವಿಚಾರನೂ ಇವ್ರ ಮುಂದೆ ಬಂತು ಅಂತ ಹಮೀದ್ ಅವ್ರ ಮುಂದೆ ಏನಪ್ಪ ಎಷ್ಟೋ ಒಂದು 10 ಲಕ್ಷ 20 ಲಕ್ಷ ಕೊಡ್ತೀವಿ, ನಿನಗೇನು ಬೇಕು ಏನೊಂದು ಬೇಕು ತೊಗೊಂಡ್ಬಿಡು, ಇಲ್ಲ ಬೇರೆ ಒಂದು ಸೈಟ್ ಕೊಡ್ತೀವಿ ಏನೋ ಒಂದಿಷ್ಟು ಆಮಿಷಗಳನ್ನ ಒಡ್ಡಾರಿ ಹಮೀದವ್ರಿಗೆ. ಆದರೆ ಈ ಮನುಷ್ಯ ಏನಪ್ಪ ಒಂದಿಷ್ಟು ವಯಸ್ಸಾದರೂ ಸದ್ಯಕ್ಕೆ ಒಂದಿಷ್ಟು ಕಠೋರವಾಗಿ ನಿಲ್ಲುವಂಥ ವ್ಯಕ್ತಿ ಹಮೀದ್ ಅವರು ಏನಪ್ಪ ಅಂದ್ರೆ. ಹಾಗಾಗಿ ಇವರು ಯಾವುದಕ್ಕೆ ಅನ್ನೋದಿಲ್ಲ. ಇಲ್ಲ ನಾನು ಅದನ್ನು ಪ್ರಾಮಾಣಿಕವಾಗಿ ನಮ್ಮ ಸಮಾಜಕ್ಕೆ ಏನಪ್ಪ ಅಂದ್ರೆ ನಮ್ಮ ಸಮಾಜ ಅಲ್ಪಸಂಖ್ಯಾತರ ಸಮಾಜದ ಮಕ್ಕಳಿಗೆ ಆಗಲಿ ಜಿಲ್ಲೆಯ ಜನರಿಗೆ ಒಳ್ಳೆಯದಾಗಲಿ ಅಂತ ವಿಚಾರ ಇಟ್ಕೊಂಡು ಇವರು ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಅವ್ರು ಯಾವುದೇ ಆಮಿಷ ಕೊಟ್ಟರು ಅವ್ರು ಹಿಂದಕ್ಕೆ ಸರಲಿಲ್ಲ ಅನ್ನೋಂಥ ಒಂದೇ ಒಂದು ವಿಷಯಕ್ಕೆ ಅವರು ಏನಪ್ಪ ಅಂದ್ರೆ ಇವ್ರ ಮೇಲೆ ಹೇಗಾದರೂ ಒಂದು ಆರೋಪ ಮಾಡೋಣ ಅನ್ನುವಂಥ ವಿಚಾರ ಇಟ್ಕೊಂಡು ಈಗ ಹಮೀದ್ ಅವ್ರ ಮೇಲೆ ಅವರು ಸುಳ್ಳು ದೂರನ್ನು ಹಾಕಿದ್ದಾರೆ. ಅದಕ್ಕೆ ಕೋರ್ಟಲ್ಲಿ ನಡೀತಾ ಇದೆ. ಬಹುತೇಕ ಇವತ್ತು ಮಧ್ಯಾಹ್ನ ನಂತರ ಬೇಲ್ ಆಗ್ಬೋದು ಅಂತೇಳಿ ನನಗೆ ಅನಿಸುತ್ತೆ. ಒಂದಿಷ್ಟು ಎಲ್ಲ ನೋಡಿದಾಗ ವಾತಾವರಣ ನೋಡಿದಲ್ಲಿ ಇವತ್ತು ಮಧ್ಯಾಹ್ನ ನಂತರ ಆಗ್ತಾ ಅವ್ರು ಹೊರಗಡೆ ಬಂದ ಮೇಲೆ ಮತ್ತೆ ನಾನು ವಿಷಯಗಳನ್ನ ಹಂಚ್ಕೋತೀನಿ. ಈಗ ನಾವು KRS ಪಕ್ಷದ ವತಿಯಿಂದ ಹಮೀದ್ ಅವರು ಏನಪ್ಪ ಅಂದ್ರೆ ಮಾಡಿರ್ತಕ್ಕಂಥದ್ದು ಮತ್ತು ಜಿಲ್ಲೆಯ ಇತಿ ಏನು ಯಾಕಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು
ಕೋಟ್ಯಾಂತರ ರೂಪಾಯಿ ಏನಪ್ಪ ದುಡ್ಡು ಗಳಿಸ್ತಾರೆ ಇವತ್ತು. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಇವೆಲ್ಲ ಏನು ಇರ್ತಕ್ಕಂಥ ಮಿನಿಸ್ಟ್ರುಗಳು MLAಗಳು ಅದಾರಲ್ಲ ಪುಣ್ಯಾತ್ಮಗಳು, ಯಾಕೆ ಇಷ್ಟೆಲ್ಲ ಸರ್ಕಾರಿ ಶಾಲೆಗಳು ಮುಚ್ಚುಂಟಾವಂದ್ರೆ ಅವ್ರು ಖಾಸಗಿ ಶಾಲೆಗಳನ್ನೇನಪ್ಪ ಅಂದ್ರೆ ಖಾಸಗಿ ಅವರೇ ಮಿನಿಸ್ಟರ್ ಆಗ್ತಾರೆ, ಅವರೇ MLAಗಳಾಗ್ತಾರೆ. ಅವ್ರು ಯಾವ ಟೈಮ್ದಲ್ಲಿ ಏನಪ್ಪ ಅಂದ್ರೆ MLAಗಳಾಗ್ತಾರೆ, ಮಿನಿಸ್ಟರ್ಗಳಾಗ್ತಾರೆ. ಅವ್ರು ಬೀಗರದು ಸಂಬಂಧಿಕರು ಯಾರ್ಯಾರು ಶಾಲೆಗಳಿರ್ತಾವೆ ಅವ್ರ ಶಾಲೆಗಳಿಗೆ ಏನು ಮಾಡೋದು, ಸರ್ಕಾರದಿಂದ ನಮ್ಮ ತೆರಿಗೆ ಹಣದಿಂದ ಅವರು ಬಿಡುಗಡೆ ಮಾಡ್ಕೊಳ್ಳೋದು. ಬಿಲ್ಡಿಂಗ್, ದೊಡ್ಡ ಬಿಲ್ಡಿಂಗ್, ಅವನು ಸ್ವಂತ ಆಸ್ತಿ ಒಳಗೆ ನಮ್ಮದು ದೊಡ್ಡ ಬಿಲ್ಡಿಂಗ್ ಎಬ್ಬಿಸ್ಕೊಳ್ಳೋದು, ತಾನು ಮನೆ ಕಟ್ಕೊಳ್ಳೋದು ಇಂಡೈರೆಕ್ಟಾಗಿ. ಈ ಥರಕ್ಕೆ ಏನಪ್ಪ ಅಂದ್ರೆ ಮಾಡ್ತಿರ್ತಾರೆ. ಹೌದಾ? ಯಾಕೆ ಈಗ ಕಲಬುರಗಿಯಲ್ಲೆಲ್ಲ ಹಾಗೇ ಇದೆ. ಹೌದಾ? ಈಗ ಕಲಬುರಗಿಯಲ್ಲಿ ಎಲ್ಲ ಕಡೆ, ಇಲ್ಲಿ ನಮ್ಮ ಬಿಜಾಪುರದಲ್ಲಿ ಹಾಗೇ ಇದೆ ಎಲ್ಲ ಕಡೆ. ಹೀಗಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಜನರಿಗೆ ಮಾಡುವಂಥ ಮೋಸವೇ ಗೊತ್ತಾಗೋದಿಲ್ಲ. ಇದನ್ನು ನಾವು ವಿರೋಧಿಸಿದಂಥ ಏನಪ್ಪ ಅಂದ್ರೆ ನಮ್ಮ ಅಬ್ದುಲ್ ಹಮೀದ್ ಇನಾಮ್ದಾರ್ ಅವ್ರನ್ನ ಇವತ್ತು ಅರೆಸ್ಟ್ ಮಾಡಿ ಅವರಿಗೆ ಜೈಲಿಗೆ ಕಳಿಸಿದ್ದಾರೆ. ಇದನ್ನು ಕುರಿತು ನಾವು ಮುಖ್ಯಮಂತ್ರಿ ಅವರಿಗೆ ಮತ್ತು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ವಿ ಮತ್ತು ರಾಜ್ಯಪಾಲರಿಗೆ ಸಲ್ಲಿಸಿದ್ದೀವಿ. ಈಗ ಅವ್ರಿಗೆ ಬಿಡುಗಡೆ ಆಗಲಿ ಅಂತ ಹೇಳಿಕೆಂದರೆ ನಾವು ನಮ್ಮ ಮನಪೂರ್ವಕವಾಗಿ ಒಂದಿಷ್ಟು ಹೋರಾಟಗಳನ್ನು ಮಾಡ್ತಿದ್ದೀವಿ. ನಮ್ಮಲ್ಲಿ ಹೇಗೆಂದರೆ ಲಕ್ಷಾಂತರ ರೂಪಾಯಿ ಏನಪ್ಪ ಯಾರ್ಯಾರಿಗೆ 500,000 ಕೊಟ್ಟು ಮಾಡಿ ಕರ್ಕೊಂಬಂದು ಹೋರಾಟ ಮಾಡುವಂಥ ಮನಸ್ಥಿತಿಯಲ್ಲಿ ಇಲ್ಲ. ನಮ್ಮ ಕಡೆ ದುಡ್ಡು ಇಲ್ಲ ತರಲಿಕ್ಕೆ. ಹೌದಾ? ಹಾಗಾಗಿ ಏನಪ್ಪ ಅಂದ್ರೆ ಇಟ್ಟು ಕೆಟ್ಟ ಪರಿಸ್ಥಿತಿ ಮಧ್ಯೆ ನಾವು ಜನರಿಗೆ ಒಳ್ಳೆಯದಾಗಲಿ ಅಂತ ವಿಚಾರ ಇಟ್ಕೊಂಡು ಹೋರಾಟವನ್ನು ಮಾಡ್ತಿದ್ದೀವಿ. ಅವ್ರಿಗೆ ಇವತ್ತು ಬೇಲಾದ ಮೇಲೆ ಏನು ಸತ್ಯಾಂಶ ಅನ್ನೋದನ್ನು ನಾವು ತಿಳಿಸ್ತೀವಿ. ಮತ್ತು ಒಂದು ಮಾತ್ರ ನಿಜ, ನಾನು ತಿಳಿದ ಮಟ್ಟಿಗೆ 100ಕ್ಕೆ ನಾನು ಪ್ರತಿಶತ ಒಂದು 10 ಮಂದಿಗೆ ಮಾತಾಡಿಸಿದಾಗ 7ರಿಂದ 8 ಮಂದಿ ಹೇಳಿದ್ದು ಅಲ್ಲಿ ಹಗರಣ ಇರೋದು ನಿಜ ಅಂತೇಳಿ. ಅಲ್ಲಿ ಹಗರಣ ಇರೋದು ನಿಜ. ಭಾಳಷ್ಟು ಕೆಟ್ಟ ಸಿಕ್ಯಾಪ್ ಸಂಸ್ಥೆಯಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ಇದೆ. ಹೌದಾ? ನೀವು ದಯವಿಟ್ಟು ನೀವು ಮಾಡಿದ ಒಳ್ಳೆ ಕೆಲಸ ಇದೆ ಅಂತ ಹೇಳಿದ್ದಾರೆ. ಅದು ನಾನು ಈ ವಿಚಾರವನ್ನು, ಯಾಕಂದರೆ ಹಮೀದವ್ರ ಮೇಲೆ ನೀವು ಯಾವಾಗ ದೂರ ಹೊರಿಸಿ ಅವ್ರಿಗೆ ಜೈಲಿಗೆ ಕಳಿಸಿರಲ್ಲ, ಇದೊಂದು ಕೆಟ್ಟ ವಾತಾವರಣ. ಈ ಥರಕ್ಕೆ ಬೇರೆ ಬೇರೆ ವಾತಾವರಣಗಳದಾವೆ. ಮತ್ತು ರಾಜಕೀಯ ಪ್ರಭಾವವು ಜಾಸ್ತಿ ಇದೆ. ಯಾಕಂದ್ರೆ ಇವ್ರ ಮೇಲೆ ರಾಜಕೀಯದವರೇ, ಸಮಾಜದವರು ಒತ್ತಡ ಹೇರಿದ್ದಾರೆ. ಮತ್ತು ರಾಜಕೀಯ ಪುಡಾರಿಗಳು ಇರ್ತಾರಲ್ಲ, ನಮ್ಮ ಜಿಲ್ಲೆಯನ್ನು ಇಡೀ ಏನಪ್ಪ ಪೊಲೀಸ್ ಇಲಾಖೆ ಒಬ್ಬ ಹೇಳ್ದಂಗೆ ಕೇಳ್ತೈತಿ ಇಲ್ಲೇನಪ್ಪ ಅಂದ್ರೆ ಮದನ್ ಹೋಟೆಲ್ ಪಕ್ಕದಲ್ಲಿ ಕುತ್ಕೊಂಡು ರಾತ್ರಿ ಎಲ್ಲ ದೊಡ್ಡ ಎಲ್ಲ ಪೊಲೀಸ್ ಅಧಿಕಾರಿಗಳು ಒಂದೇ ತಲುಪಿರ್ತಾರೆ ರಾತ್ರಿ ಬದಲು. ಯಾವನ PS ಯಾವ ಮಾತು ಕೇಳಲ್ಲ, ಯಾವ ಪೊಲೀಸ್ ಮಾತು ಕೇಳಲ್ಲ, ಯಾವನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡೋಕು, ಎಲ್ಲಿ ಹಾಕಬೇಕು, ಮಾಡಬೇಕು, ಎಲ್ಲವಲ್ಲ ಅಲ್ಲೇ ಇರ್ತಾರೆ. ಇಡೀ ಜಿಲ್ಲೆ ಪೊಲೀಸ್ ಇಲಾಖೆಯನ್ನು ಒಂದೇ ರೂಮ್ನಾಗ ಕುತ್ಕೊಂಡು ಕಂಟ್ರೋಲ್ ಅವ್ರು ಹೇಳ್ದಂಗೆ ಕೇಳೋದಿಲ್ಲ. ಯಾವ ಏನಪ್ಪ ಅಂದ್ರೆ ಈಗ 42 ಇಲಾಖೆಯಲ್ಲಿ ಬೇರೆ ಬೇರೆ ಅಧಿಕಾರಿ ಇದ್ದ. ಈಗ ಉದಾಹರಣೆಗೆ ಸಬ್ ರಿಜಿಸ್ಟ್ರಲ್ಲಿ ಬೇರಾದಾರ ಇದ್ದಾನೆ, 15 ವರ್ಷ ಅಲ್ಲೇ ಇರ್ತಾನೆ ನಾವು. ಯಾರಿಗೆ ಇಲ್ಲಿ ಅಲ್ರಿ BJP MLA ಆದರೆ ಕಾಂಗ್ರೆಸ್ದವ್ರಿಗೆ ಮಂತ್ರಿ ಕೊಡ್ತಾನೆ. ಅವ್ನು ಸಬ್ ರಿಜಿಸ್ಟ್ರಿ ಅಳಗಾಡ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾರು ಕೊಡೋದು ಕಾಂಗ್ರೆಸ್ದವ್ರಿಗೆ. ಏನು ಹೇಳೋದವ ಎಷ್ಟು ಕೆಟ್ಟ ಅಂದ್ರೆ ಕೆಟ್ಟ ಮ್ಯಾಗ ಹೆಂಗೆ ತೋರಿಸೋದು ಅಂದ್ರೆ ಗರ್ತಿ ಗಂಗಮ್ಮ ತೋರಿಸೋದು. ಹಣ್ಣು ಹಿಡ್ದೀನಿ, ನನ್ನಿಂದ ಹಣ್ಣು ಮತ್ತೇನು ಮಾಡೋದು ಅಂದ್ರೆ ಏನು ಮಾಡೋದು, ಯಾವುದೋ ಒಂದು ಯಾವನೋ ಬಡವಿದ್ದ ಅವ್ನ ಮಗ್ಲಿಂತ ಮಾಡೋದು. ಸಿದ್ದೇಶ್ವರ ಸ್ವಾಮಿದು ಫೋಟೋ ಹಾಕೋದು, ಹಾಡು ಹಾಕೋದು, ಒಳಗೆ ಮಾಡೋದಿಲ್ಲ. ಒಟ್ಟು ಏನಪ್ಪ ಭೂಮಿ ಕದ್ದು ತಿನ್ನೋದು, ಬಡವ್ರ ಲ್ಯಾಂಡ್ ತಿನ್ನೋದು, ದಲಿತರು ತಿನ್ನೋದು, ಅಲ್ಪಸಂಖ್ಯಾತರು ಎಲ್ಲ ತಿನ್ನೋದು. ಮ್ಯಾಗ ಹಂಗೆ ಮಾಡೋದು. ಓಂ ಸಿದ್ದೇಶ್ವರ ಸ್ವಾಮಿ, ಬಸವಣ್ಣ, ಜೈ ಬಸವಣ್ಣ, ಜೈ ಅಂಬೇಡ್ಕರ್, ಅವ್ರಿಗೆ ತಿನ್ನೋದು. ಇವು ಇಂಥ ಜನರಿಗೆ, ರಾಜಕಾರಣಿಗಳಿಗೆ ಜನ ನಮ್ಮಲ್ಲಿ MLA MP ಮಿನಿಸ್ಟರ್ ಮಾಡಿ ಉಳಿಸಿದ್ದಾರೆ. ಹೌದಾ? ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಏನಪ್ಪ, ಯಾಕಂದ್ರೆ ಅವರು ಮುಖವಾಡ ಹೇಗಿದೆ ಅಂತ ಅಂದರೆ ಒಳಗಿಳೋದು ರಾಜಕಾರಣದ ನೋಡಿದಾಗ ಗೊತ್ತಾಗುತ್ತೆ. ಅವ್ರು ಇನ್ನೊಂದು ಅಸಲಿ ಮುಖವಾಡ ಆಗ್ತದೆ. ಅವರು ಅಸಲಿ ಮುಖವಾಡ ನೋಡಿದ್ರೆ ನಮಗೆ ಕೆಟ್ಟ ಅನಿಸುತ್ತದ. ಇವರು ಮೇಲುಗಡೆ ಮುಖ ಭಾಳ ಚೆನ್ನಾಗಿ ಚಲೋ ಗರ್ತಿನ ಕಾಂತಾರೆ, ಒಳಗಡೆ ಕೆಟ್ಟಿದೆ ಅಂತೇಳಿ. ಹೀಗಾಗಿ ಈ ವ್ಯವಸ್ಥೆಯನ್ನು ನಾವು ತಡೆಗಟ್ಟಲಿಕ್ಕೆ ನಾವು ಒಂದಿಷ್ಟು ಈಗ ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿಯಿಂದ ಏನಪ್ಪ ಅಂದ್ರೆ ಏನಾಗ್ತದೆ ಪರಿಣಾಮ ಗೊತ್ತಿಲ್ಲ. ಮತ್ತು ಮುಂದೆ ನಾವು ಏನು ಹೋರಾಟ ಮಾಡಬೇಕು ಏನು ಸುದ್ದಿ ಒಂದಿಷ್ಟು ವಿಚಾರ ಮಾಡತ್ತೀವಿ ಕಾನೂನಾತ್ಮಕವಾಗಿ. ಇವತ್ತು ಅವರಿಗೆ ಬಹುತೇಕವಾಗಿ ನನ್ನ ತಿಳಿದ ಮಟ್ಟಿಗೆ ಬೇಲ್ ಆಗ್ಬೋದು ಅನಿಸುತ್ತೆ. ನೋಡೋಣ ಏನಾಗ್ತೈತೆ ಹೇಳಿ. ಆಮೇಲೆ ಏನಪ್ಪ ಅಂದ್ರೆ ಇಷ್ಟು ವಿಚಾರ ತಮ್ಮ ಹತ್ರ ತಿಳಿಸಿತ್ತು, ಏನಪ್ಪ ತಿಳಿಸಿದ್ದೀನಿ. ಮತ್ತು ಅವ್ರು ಬೇಲಾದರೆ ನಾನು ನಂತರದಲ್ಲಿ ಮತ್ತೆ ಲೈವ್ ಬಂದು ತಮ್ಮ ಜೊತೆ ಮಾತಾಡ್ತೀನಿ. ಎಲ್ಲರಿಗೆ ಒಳ್ಳೆಯದಾಗಲಿ. ಶರಣಾರ್ಥಿ, ನಮಸ್ಕಾರ. ಬಸವನಾಡಿನ ಜನ ಏನಪ್ಪ ಅಂದ್ರೆ ಸಿಂಪಿ ಲಿಂಗನ ಹುಟ್ಟಿದಂಥ ನಾಡಿನಲ್ಲಿ, ರಮಾನಂದ ತೀರ್ಥ ಹುಟ್ಟಿದ ನಾಡಿನಲ್ಲಿ, ಸಿದ್ದೇಶ್ವರ ಸ್ವಾಮಿ ನಡೆದ ನೆಲದಲ್ಲಿ ಏನು ದೊಡ್ಡ ಏನಪ್ಪ ವ್ಯಕ್ತಿಗಳು ನಡೆದಾಡ ನಾಡಿನಲ್ಲಿ ಇವತ್ತು ಕಳ್ಳರು, ಭ್ರಷ್ಟರು, ಲಪಂಗರು ಒಂದು 10-20 ಕುಟುಂಬಗಳು ಆಡ್ತವೆ ಬಿಜಾಪುರ. ನೀವು ಅವ್ರಿಗೆ ಓಟ್ ಹಾಕೋತ ಕೈ ಕಟ್ಕೋತ ನಿಂತೀರಿ. ಮತ್ತು ಅವ್ರ ಮಕ್ಕಳನ್ನ, ಮರಿಮ ಮಕ್ಕಳ, ಕಿರಿಮ ಮಕ್ಕಳನ್ನ ಬರೀ MLA MP ಮಾಡೋದು. ಅವ್ರ ಮಕ್ಕಳು ನಿಂದ್ರದು, ಅವ್ಬಿಟ್ಟು ಚಾ ಕುಡಕ್ಕೆ, ನಾಷ್ಟ ಮಾಡಕ್ಕೆ, ಒಂದು ಬಾಟ್ಲಿ ದಾರಕ್ಕೆ, ಒಂದು ಬಾಟ್ಲಿ ಚಿಕನ್ಗೆ ರಾಕ್ ಕೊಡ್ತಾನೆ. ಅದಕ್ಕೆ ಬಾಯಿ ಕಟ್ಕೊಂಡು ಆಯ್ತು ರೀ ಗೌಡ್ರಿ, ಆಯ್ತು ಸಾಕಾರ ಗೌಡ್ರಿ, ಆಯ್ತು ಸಾಕಾರದ್ದು ಬರೋದು. ನಿಮ್ಮ ಬದುಕ ಅದು ಯಾವ್ದ? ಇನ್ನು ಬ್ರಿಟಿಷರ ಕೈ ಗುಲಾಮ್ರು ಹಂಗಿದ್ರೆ ಹಂಗಾಗೈತೆ. ಹೌದಾ? ಬಂದ್ಬಿಡು ಸುಮ್ಮನೆ ಏನ್ರ ಬಿಟ್ಟು ಕೊಟ್ರೆ ಬಾಯಿಗೆ ವರ್ಷ ಬಂದ್ಬಿಡು. ಇಂಥವು ನೀವು ನೀವು ಏನಂತಾರಲ್ಲ, ಹೌದಾ? ನಾಯಕರಾಗರ್ ನಾವು ಅಂತೀವಿ, ಗುಲಾಮರಾಗ್ತಂತೀರಿ ಅವ್ರ ತಕ್ಕ ಹೋಗಿ. ಏನು ಮಾಡೋಕ್ಕಾಗಲ್ಲ. ಹೌದಾ? ಎಲ್ಲ ಕೆಟ್ಟ ವ್ಯವಸ್ಥೆ ಮಧ್ಯೆ ಇದ್ದೀವಿ. ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ಒಳ್ಳೆ ಕೆಲಸ ಮಾಡ್ತೀವಿ. ಸಾಧ್ಯ ಹೋದರೆ KRS ಪಕ್ಷವನ್ನು ಬೆಂಬಲಿಸ್ರಿ ಅಂತೇಳಿ ನಿಮ್ಮೆಲ್ಲರಿಗೂ ಕೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ, ನಮಸ್ಕಾರ.